ಎಸ್ಟೇಟ್ ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ರಾಯ್ಗೆ ಐಟಿ ಕಿರುಕುಳ ಆರೋಪ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ನಡೆದಿದ್ದೇನು? ರಾಯ್ ಡೈರಿಯಲ್ಲಿದೆಯಾ ಪ್ರಭಾವಿಗಳ ಹೆಸರು? ಸಿಜೆ ರಾಯ್ ನೆಚ್ಚಿನ ಸ್ಥಳದಲ್ಲೇ ನಡೆಯಲಿದೆ ಅಂತ್ಯಕ್ರಿಯೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಪೋಸ್ಟ್ಮಾರ್ಟಮ್ ಮುಗಿಸಿರುವ ಬೌರಿಂಗ್ ಆಸ್ಪತ್ರೆ ವೈದ್ಯರು ರಾಯ್ ಮೃತದೇಹವನ್ನ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲೇ ಇರಿಸಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಕಾರ್ಯ ನಡೆಯಲಿದೆ. ಕುಟುಂಬಸ್ಥರು, ದೂರದ ಸಂಬಂಧಿಗಳು ವಿದೇಶಗಳಿಂದ ಬರಬೇಕಾಗಿರುವ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ನಾಳೆಗೆ ಮುಂದೂಡಲಾಗಿದೆ. ನಾಳೆ 10 ಗಂಟೆಗೆ ಬೌರಿಂಗ್ ಆಸ್ಪತ್ರೆಯಿಂದ ಮೃತದೇಹವನ್ನ ಬನ್ನೇರುಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಮಧ್ಯಾಹ್ನದ ಹೊತ್ತಿಗೆ ಅಂತ್ಯ ಸಂಸ್ಕಾರ ಮಾಡೋಕೆ ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ. ಇನ್ನು ಉದ್ಯಮಿ ರಾಯ್ ಸಿಜೆ ಆತ್ಮಹತ್ಯೆ ಕೇಸ್ ಸಂಬಂಧ ತನಿಖೆ ಆಗ್ತಾ ಇದೆ. ಪ್ರಾಥಮಿಕ ತನಿಖೆ ವರದಿ ಬಳಿಕ ಮುಂದಿನ ತನಿಖೆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನ ಕರೆದಿದ್ರು ಅಂತ ಹೇಳಿದರು. ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಸಿಜೆ ರಾಯ್ ಸಾವು ಮೇಲ್ನೋಟಕ್ಕೆ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಅಸಹಜ ಕೇಸ್ ದಾಖಲಾಗಿದ್ರು. ಐಟಿ ಒತ್ತಡದಿಂದಲೇ ಸಾವನ್ನಪ್ಪಿರಬಹುದು ಎನ್ನಲಾಗಿದೆ. ಈ ಬಗ್ಗೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೀತಾ ಇರಬೇಕಾದ್ರೆ ರಾಯ್ ಸಹೋದರ ಬಾಬು ರಾಯ್ ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಸಿಜೆ ರಾಯ್ ಕರೆ ಮಾಡಿದ್ರು. ತುಂಬಾ ಪ್ರೆಷರ್ ಆಗ್ತಾ ಇದೆ, ಬೇಗ ಬಾ ಅಂದ್ರು. ಸಿಜೆ ರಾಯ್ ಹೇಳಿದಂತೆ ಐಟಿ ಪ್ರೆಷರ್ ಇತ್ತು, ನಮ್ಮ ಕಂಪನಿ ಲಾಭದಲ್ಲಿತ್ತು, ಯಾವುದೇ ಸಾಲ ಇರಲಿಲ್ಲ, ನಮ್ಮ ಅಣ್ಣನಿಗೆ ಯಾವ ಶತ್ರುಗಳು ಕೂಡ ಇರಲಿಲ್ಲ, ಐಟಿ ಒತ್ತಡವೇ ಅವರ ಆತ್ಮಹತ್ಯೆ ಕಾರಣ ಆಗಿದೆ ಅಂತ ಉದ್ಯಮಿ ಸಿಜೆ ರಾಯ್ ಸಹೋದರ ಬಾಬು ರಾಯ್ ಆರೋಪಿಸಿದ್ದಾರೆ. ಇನ್ನು ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಮಾತು ಕೇಳದ ಉದ್ಯಮಿಗಳಿಗೆ ಕಿರುಕುಳ ಕೊಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ ಅದೇನು ಹೇಳಲಿಲ್ಲ, ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ. ಏನು ಕಂಪನಿ ಲಾಸಾ? ಇಲ್ಲ 100% ಇಲ್ವೇ ಇಲ್ಲ. ಹರಾಸ್ಮೆಂಟ್ ಅಂತಲ್ಲ, ಅವ್ರು ಏನು ಕ್ವಶನ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕಾಗುತ್ತೆ ಏನು ಕ್ವಶನ್ ಕೇಳಿದ್ರು ಅಂತ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತೆ GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ, ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, ಐಟಿ, ಇಡಿ ನಡೀತಾ ಇದೆ. ಗನ್ನಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದ ಉದ್ಯಮಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಈ ನಡುವೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೂ ಮುನ್ನ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಅಥವಾ ಯಾರಿಗಾದ್ರೂ ಮೆಸೇಜ್ ಅನ್ನು ಕಳಿಸಿದ್ರ ಎಂಬ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು, ಆತ್ಮಹತ್ಯೆಗೆ ಮುನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ರಾಯ್ ತಿಳಿಸಿದ್ರಂತೆ. ಜೊತೆಗೆ ಗನ್ಮ್ಯಾನ್ ಬಳಿ ಯಾರಿಗೂ ಒಳಗೆ ಬಿಡದಂತೆ ಹೇಳಿದ್ರಂತೆ. ಹಾಗಾದ್ರೆ ಆತ್ಮಹತ್ಯೆಗೂ ಮುನ್ನ ನಿಜಕ್ಕೂ ತಾಯಿ ಜೊತೆ ಮಾತಾಡಿದ್ರ ಅಥವಾ ಬೇರೆ ಇನ್ಯಾರ ಜೊತೆ ಆದ್ರೂ ಮಾತಾಡಿದ್ರ ಅಥವಾ ಮೆಸೇಜ್ ಕಳಿಸಿದ್ರ ಎಂಬ ಕೆಲ ಅನುಮಾನಗಳು ವ್ಯಕ್ತ ಆಗಿದ್ದು, ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಸಿಐಡಿಗೆ ರವಾನಿಸಿದ್ದಾರೆ. 2 ಫೋನ್ ಪಾಸ್ವರ್ಡ್ ಇರುವ ಕಾರಣ ಕೋರ್ಟ್ ಅನುಮತಿ ಪಡೆದು FSLಗೆ ರವಾನೆ ಮಾಡಬೇಕು. ಹೀಗಾಗಿ ಸದ್ಯ ಸಿಐಡಿ ಸೈಬರ್ ಸೆಲ್ಗೆ ಮೊಬೈಲ್ ಅನ್ನು ರವಾನೆ ಮಾಡಿದ್ದು, ಮೊಬೈಲ್ನಲ್ಲಿರುವ ಮಾಹಿತಿ ರಿಕವರಿ ಮಾಡಲಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇದೀಗ ಹಲವು ಮಾಹಿತಿಗಳು ಬಯಲಾಗ್ತಾ ಇದ್ದು, ಪೊಲೀಸರು ತನಿಖೆ ವೇಳೆ ಅವರ ಪರ್ಸನಲ್ ಡೈರಿ ಸಿಕ್ಕಿದೆ ಎನ್ನಲಾಗಿದೆ. ಅದರಲ್ಲಿ ಅವರು ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಗಳು, ಚಿತ್ರರಂಗದ ಅನೇಕರ ಜೊತೆಗೆ ಒಡನಾಟ ಇರುವುದನ್ನು ಉಲ್ಲೇಖಿಸಿದ್ದಾರೆ. ತಮ್ಮ ಕಾರ್ಯಕ್ರಮಗಳಿಗೆ ನಟಿ, ಮಾಡೆಲ್ಗಳನ್ನು ಕರೆಸ್ತಾ ಇದ್ದ ಸಿಜೆ ರಾಯ್ ತಮ್ಮ ಡೈರಿಯಲ್ಲಿ ನಟಿಯರು, ಮಾಡೆಲ್ಗಳ ಹೆಸರನ್ನ ಬರೆದಿಟ್ಟಿದ್ದಾರೆ. ಆದರೆ ಯಾವ ಕಾರಣಕ್ಕಾಗಿ ಹೆಸರುಗಳು ಬರೆದಿದ್ದಾರೆ ಅಂತ ತನಿಖೆ ಆಗ್ತಾ ಇದೆ. ಬರೀ ಇವೆಂಟ್ ವಿಚಾರಕ್ಕೆ ಅಥವಾ ಬೇರೆ ಇದೆಯಾ ಅನ್ನೋ ಬಗ್ಗೆ ತನಿಖೆ ಆಗ್ತಾ ಇದೆ. ಸದ್ಯ ಡೈರಿಯನ್ನ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರು ಡೈರಿಯಲ್ಲಿನ ಸೀಕ್ರೆಟ್ ಅನ್ನ ಹೊರಗೆಳೆಯಲಿದ್ದಾರೆ. ಈ ನಡುವೆ ಪೊಲೀಸರು ಖಾಸಗಿ ಹೋಟೆಲ್ ಒಂದರಲ್ಲಿ ಸಿಜೆ ರಾಯ್ ಹೆಂಡತಿ, ಮಕ್ಕಳ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆತ್ಮಹತ್ಯೆ ಕಾರಣ ಏನಿರಬಹುದು, ಕೊನೆಯ ಬಾರಿಗೆ ಯಾವಾಗ ಕಾಲ್ ಮಾಡಿದ್ರು, ಆತ್ಮಹತ್ಯೆಗೆ ಮುನ್ನ ಕರೆ ಅಥವಾ ಮೆಸೇಜ್ ಏನಾದರೂ ಮಾಡಿದ್ರಾ, ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನು ಹೇಳಿದ್ರು, ಬೇರೆ ಯಾವುದಾದ್ರೂ ಸಮಸ್ಯೆ ಇತ್ತಾ, ಹೀಗೆ ಹಲವು ಪ್ರಶ್ನೆಗಳನ್ನು ರಾಯ್ ಕುಟುಂಬಸ್ಥರಿಗೆ ಕೇಳಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅಶೋಕ್ ನಗರ ಪೊಲೀಸರಿಗೆ ಕಾನ್ಫಿಡೆಂಟ್ ಗ್ರೂಪ್ನ MD ದೂರು ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಏನೆಲ್ಲ ಆಯಿತು ಅನ್ನೋ ವಿವರಣೆಯನ್ನು ನೀಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯ ಡೈರೆಕ್ಟರ್ ಜೋಸೆಫ್ ನೀಡಿದ ದೂರಿನ ಅನ್ವಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ BNSS 174C ಅಡಿಯಲ್ಲಿ UDR ಪ್ರಕರಣ ಆಗಿದೆ. ಅನುಮಾನಾಸ್ಪದ ಸಾವಿನ ತನಿಖೆ ಆಗ್ತಾ ಇದೆ. TA ಜೋಸೆಫ್ ನೀಡಿರುವ ದೂರಿನಲ್ಲಿ ರಾಯ್ ನಿನ್ನೆ ಮಧ್ಯಾಹ್ನ 3 ಸುಮಾರಿಗೆ ನನ್ನ ಜೊತೆ ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಗೆ ಐಟಿ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬಂದಿದ್ರು. ನಂತರ ಅವರ ಕ್ಯಾಬಿನ್ಗೆ
ಕ್ಯಾಬಿನ್ಗೆ ತೆರಳಿದ್ರು. 10 ನಿಮಿಷದ ನಂತರ ಅವರ ಕ್ಯಾಬಿನ್ ಬಳಿ ಹೋಗಿ ಡೋರ್ ತಟ್ಟಿ ಶಬ್ದ ಮಾಡಿದೆ. ಈ ವೇಳೆ ಒಳಗಿನಿಂದ ಡೋರ್ ಲಾಕ್ ಆಗಿತ್ತು. ನಂತರ ಡೋರ್ ಒಡೆದು ಕ್ಯಾಬಿನ್ ಒಳಗೆ ತೆರಳಿದಾಗ ತಮ್ಮ ಚೇರ್ ಮೇಲೆಯೇ ಸಿಜೆ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಇದರ ಜೊತೆಗೆ ಹಲವು ವಿಚಾರಗಳನ್ನ ದೂರಿನಲ್ಲಿ ಜೋಸೆಫ್ ಉಲ್ಲೇಖಿಸಿದ್ದಾರೆ. ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಇವತ್ತು ನಡೆದಿದೆ. ನಾಳೆ ಅವರ ಅಂತ್ಯ ಸಂಸ್ಕಾರ ನಡೆಯಲಿದ್ದು, ಆತ್ಮಹತ್ಯೆ ಪ್ರಕರಣದ ತನಿಖೆ ಕೈಗೊಂಡಿರುವ ಪೊಲೀಸರು ಹಲವು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವೇಳೆ ರಾಯ್ ಎದೆಗೆ ತಗುಲಿದ್ದ ಗುಂಡು ಹೊರತೆಗೆದ ವೈದ್ಯರು ಅವರ ಕಿಡ್ನಿ, ಬ್ರೈನ್ ಸೇರಿದಂತೆ ದೇಹದ ಹಲವು ಭಾಗದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಇದೇ ವೇಳೆ ರಾಯ್ ಕೈಗಳನ್ನು ಕೆಮಿಕಲ್ ಒಂದರಿಂದ ವಾಶ್ ಮಾಡಿದ್ದು, ಅವರು ಬಳಸಿದ್ದ ಗನ್ ಯಾವುದು, ಗುಂಡು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಕೆ ಕೈಗಳನ್ನು ವಾಶ್ ಮಾಡಿ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ರಾಯ್ ಎದೆಭಾಗದ 11ನೇ ಪಕ್ಕೆಲುಬಿಗೆ ಬುಲೆಟ್ ಬಿದ್ದಿದೆ. ಸದ್ಯ ಮರಣೋತ್ತರ ಪರೀಕ್ಷೆ ನಡೆಸಿರುವ ವೈದ್ಯರು ಬುಲೆಟ್ ಅನ್ನು FSLಗೆ ರವಾನಿಸಿದ್ದಾರೆ. ಸಿಜೆ ರಾಯ್ ಸಾವಿನ ಸುದ್ದಿ ಕೇಳಿ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಲಮಾಣಿ ದುಃಖಿತರಾಗಿದ್ದಾರೆ. ತಮ್ಮ ಹುಟ್ಟೂರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲೂರು ಬಡ್ನಿ ಗ್ರಾಮದಲ್ಲಿ ಮಾತನಾಡಿದ ಹನುಮಂತು, ರಾಯ್ ಅವರು 2 ಬಾರಿ ನನಗೆ ಬಹುಮಾನ ಕೊಟ್ಟಿದ್ದಾರೆ. ನಿಮ್ಮೂರಿಗೆ ಬರ್ತೀನಿ ಅಂತಲೂ ಹೇಳಿದ್ರು. ಮನೆ ಕಟ್ಟಿಸು, ಗೃಹ ಪ್ರವೇಶಕ್ಕೆ ಕರಿ, ನಾನು ಬರ್ತೀನಿ. ನನಗೆ 5 ಕುರಿ ಕೊಡು ಅಂತಾನು ಕೇಳಿದ್ರು. ನಾನು, ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡು ಹೇಳಿದ್ದೇವೆ. 50,000 ತಂಗಿಗೆ ಓದಿಸೋಕೆ ಹಣ ಕೊಟ್ಟಿದ್ರು. ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ನಾವೇ ಬೆಂಗಳೂರಿಗೆ ನಮ್ಮ ತಂಗಿಯನ್ನ ಕಳಿಸ್ಲಿಲ್ಲ. ಹಳ್ಳಿ ನೋಡ್ಬೇಕು, ನಿಮ್ಮೂರು ನೋಡ್ಬೇಕು ಅನ್ನೋ ಆಸೆಯನ್ನ ಸಿಜೆ ರಾಯ್ ಅವರು ಹೊಂದಿದ್ರು. ಫ್ಲಾಟ್ ಬಹುಮಾನ ಬಂದಿತ್ತು, ಆದ್ರೆ ನಾವು ಬೆಂಗಳೂರಿನಲ್ಲಿ ಇರಲ್ಲ ಅಂತ ಹಣ ತೆಗೆದುಕೊಂಡ್ವು. ನನ್ನ ತಂದೆ ತಾಯಿ ನೋಡಿ ಬಹಳಷ್ಟು ಖುಷಿ ಪಡ್ತಾ ಇದ್ರು. ಅವರ ಸಾವಿನ ಸುದ್ದಿ ಕೇಳಿ ಬಹಳಷ್ಟು ಬೇಜಾರಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹನುಮಂತು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಸಿಜೆ ರಾಯ್ ಸರ್ ನಿನ್ನೆ ಸುದ್ದಿ ಕೇಳಿ ನಂಗೆ ಭಾಳ ಅಂದ್ರೆ ಭಾಳ ದುಃಖ ಆತ್ರಿ. ನಿನ್ನೆ ನಮ್ಮ ಜಿ ಕನ್ನಡದವರು ಫೋನ್ ಹಚ್ಚಿ ಹಿಂಗೆ ಆಯ್ತಂತಂದರು. ಅವಾಗ ನಾನು ಇದೇನಪ್ಪ ಇದು ಖರೆ ಐತೆ ಸುಳ್ಳು ಐತೆ ಅಂತ ನಾನು ನಂಬೋಕ್ಕಾಗಲಿಲ್ಲ. ಅಷ್ಟು ಬೇಜಾರಾತ್ರಿ. ಯಾಕಂದ್ರೆ ಸಿಜೆ ರಾಯ್ ಸರು ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ನಾನು ಸರಿಗಂಪದಾಗ ಗೆದ್ದಾಗ ರನ್ನರ್ ಸೆಕೆಂಡ್ ಆದಾಗ ಆವಾಗ ಫ್ಲ್ಯಾಟ್ ಕೊಡ್ತೀವಿ ಅಂತಿದ್ರು. ಆ ಫ್ಲ್ಯಾಟ್ ಬದಲಿ ದುಡ್ಡು ಕೊಟ್ಟರು. ಮತ್ತು ಮೊನ್ನೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಾಗ ಅವರು 50 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟರು. ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರಿ. ಅನುಮಾನಾಸ್ಪದ ವಸ್ತು ಸ್ಫೋಟವಾಗಿ 3 ಬಾಲಕರು ಸೇರಿದಂತೆ 6 ಜನರಿಗೆ ಗಾಯವಾಗಿರುವ ಘಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೇರಾ ಗ್ರಾಮದಲ್ಲಿ ನಡೆದಿದೆ. ಇದರಲ್ಲಿ 3 ಮಕ್ಕಳು ಸೇರಿ 5ರ ಸ್ಥಿತಿ ಕ್ರಿಟಿಕಲ್ ಆಗಿದೆ. 18 ವರ್ಷದ ಯುವಕ ಅನ್ವರ್ ಪಾಷಾ ಹಾಗೂ 65 ವರ್ಷದ ಜಬ್ಬರ್ ಸಾಬ್ ಎಂಬುವರ ಇಬ್ಬರ ಬಹುತೇಕ ಮುಖ ಮೈಕೈ ಸುಟ್ಟು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ಹಾಗೂ ಸೊಲ್ಲಾಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ 3 ಪುಟ್ಟ ಬಾಲಕರಿಗೆ ಬ್ರಿಮ್ಸ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಮಕ್ಕಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. उधर से होने के बाद हमारे गांव पे इससे पहले 2-3 महीने पहले बच्चे का ब्लास्ट हो गया, पूरा पैर बुकना हो गया था. उसकी उंगली के टुकड़े हमारे घरों के ऊपर पड़ गए थे. पड़ने के बाद फिर परसों के दिन 2-3 दिन पहले फिर ब्लास्ट हो गया. कोई भी नहीं थे वहाँ पे, किसी भी नुकसान नहीं हुआ. उधर ಬ್ಲಾಸ್ಟ್ ಆಯಿತು. ಹತ್ತಿರದಲ್ಲಿ 1-2-3 ಮಂದಿ ಕೆಲಸ ಮಾಡ್ತಾ ಇದ್ರು. ಅದ್ರ ಜೊತೆಗೆ 1-3-4 ಸ್ಕೂಲ್ ಹುಡುಗರು ಓದ್ತಾ ಇದ್ರು. ಆ ಬ್ಲಾಸ್ಟ್ ಆದ ಕಾರಣದಿಂದ ಅಲ್ಲಿ ಕೂತಿದ್ದಂತ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಇಂಜುರಿ ಆಗಿದೆ. ಅದರಲ್ಲಿ ಇವೆಲ್ಲರೂ ಮೊಳಕೆರೆದವರು ಇದ್ದಾರೆ. ಟೋಟಲ್ 5 ಪೇಷಂಟ್ ನಮ್ಮಲ್ಲಿ ಬಂದಿದ್ದಾರೆ. ಇವು ಏನು ಅನ್ವರ್ ಮತ್ತು ಜಬ್ಬರ್ ಎಂದೆಲ್ಲ ಸ್ವಲ್ಪ ಗಂಭೀರ ಆಗಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಅಕ್ಷಯ್ ಕುಮಾರ್ನನ್ನ ಪೊಲೀಸರು ಇಂದು ಕೊಟ್ಟೂರಿಗೆ ಕರೆತಂದಿದ್ದಾರೆ. ಸ್ಥಳ ಮಹಜರ್ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕೊಟ್ಟೂರಿಗೆ ಆರೋಪಿಯನ್ನು ಕರೆತಂದ ಬೆಂಗಳೂರು ತಿಲಕ್ ನಗರ ಪೊಲೀಸರು 3 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಜನವರಿ 27ರಂದು ತಂದೆ ಭೀಮರಾಜ, ತಾಯಿ ಜಯಲಕ್ಷ್ಮಿ ಹಾಗೂ ತಂಗಿ ಅಮೃತ ಮೂವರನ್ನ ಕೊಲೆ ಮಾಡಿದ್ದ ಹಂತಕ 4 ಅಡಿ ಆಳ 2 ಅಡಿ ಅಗಲದ ಗುಂಡಿ ಅಗದು ಒಂದೇ ಕೊನೆಯಲ್ಲಿ ಹೂತು ಹಾಕಿದ್ದ. ಎಸಿ ತಹಶೀಲ್ದಾರ್ ಸಮ್ಮುಖದಲ್ಲಿ 3 ಮೃತದೇಹಗಳನ್ನು ಹೊರತೆಗೆದ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಕೊಟ್ಟೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಉತ್ಖನನದ ವೇಳೆ ಇಂದು ಮತ್ತೊಂದು ಜೀವಂತ ಹಾವು ಪ್ರತ್ಯಕ್ಷವಾಗಿದೆ. ಬೆಳ್ಳಂಬೆಳಗ್ಗೆ ಉತ್ಖನನ ಮಾಡುವ ಜಾಗದ ಪಕ್ಕದ ಸಿದ್ಧರ ಬಾವಿಯಲ್ಲಿ ಹಾವು ಕಾಣಿಸಿಕೊಂಡಿದೆ. ಮೇಲಿಂದ ಮೇಲೆ ಜೀವಂತ ಹಾವು ಕಾಣ್ತಾ ಇರುವುದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದೆ. ನಿಧಿಗೂ ಹಾವಿಗೂ ಏನಾದರೂ ಸಂಬಂಧ ಇದೆಯಾ ಎಂಬ ಅನುಮಾನ ಮತ್ತಷ್ಟು ಹೆಚ್ಚಿದೆ. ನಿಧಿ ಕಾವಲುಗಾಗಿ ಹಾವು ಇರುತ್ತೆ ಎಂಬ ನಂಬಿಕೆ ಗ್ರಾಮಸ್ಥರದ್ದಾಗಿದೆ. ಉತ್ಖನನ ನಡೀತಾ ಇರುವ ಜಾಗದಲ್ಲಿ ಸುಮಾರು 3 ಅಡಿ ಉದ್ದನೆಯ ಹಾವು ಕಂಡಿದ್ದ ಗ್ರಾಮಸ್ಥರಲ್ಲಿ ಒಂದ್ ಕಡೆ ಭಯ, ಮತ್ತೊಂದು ಕಡೆ ಆಶ್ಚರ್ಯ ಮೂಡಿಸಿದೆ. ನಿನ್ನೆಯಷ್ಟೇ ಪತ್ತೆಯಾದ ಹಾವು ರಕ್ಷಣೆ ಮಾಡಿ ಸುಮಾರು 3 ಕಿಲೋಮೀಟರ್ ದೂರದ
ಶಾಲೆಗೆ ಬಿಟ್ಟು ಬರಲಾಗಿತ್ತು. ಆದರೆ ಅದೇ ಹಾವು ಇಂದು ಮತ್ತೆ ಉತ್ಖನನ ಜಾಗಕ್ಕೆ ಬಂದಿದೆ ಎಂಬ ಅನುಮಾನವೂ ಜನರಲ್ಲೂ ಮೂಡಿದೆ. ಈ ನಡುವೆ ಉತ್ಖನನದಿಂದ ಬರುತ್ತಿರುವ ಧೂಳಿನಿಂದ ಪಕ್ಕದಲ್ಲಿರುವ ಶಾಲೆಯ ಮಕ್ಕಳಿಗೆ ಅನಾರೋಗ್ಯದ ತೊಂದರೆ ಉಂಟಾಗ್ತಾ ಇದೆ ಎಂದು ಪೋಷಕರು ಹಾಗೂ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು 3 ಗಂಟೆ ಮಟನ ಇಲ್ಲೇ ಇರ್ಬೇಕಾಗತ್ತೆ ರೀ. ಏಕ ಬೂಟ್ಗಾಲಿ ಅಡ್ಡಾಡ್ದು ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಎಲ್ಲ ಧೂಳ ಬಂದು ಇಲ್ಲಿ ಶಾಲಿಗೆನ ಬರ್ತೈತ್ರಿ. ಅದು ಹಿಂಗಾಸಿ ಗಾಳಿ ಬಿಡ್ತಂದ್ರೆ ಹಂಗಾಗಿ ಮಕ್ಕಳಿಗೆ ಸಮಸ್ಯೆ ಆಗತೈತಿ. ಅವ್ರು ವಾಂತಿ ಬೇದಿ ಮನೆ ಪೇಪರ್ ಮೇಲೆಲ್ಲ ವಾಮಿಟ್ ಮಾಡ್ಕೊಂಡಾರ್ರಿ. ಅಲರ್ಜಿ ಆಗತೈತಿ. ಒಂದೊಂದು ಮಕ್ಳಿಗಂತೂ ಸ್ಕಿನ್ ಅಲರ್ಜಿ ಐತ್ರಿ. ಏಕ ಮನ್ಯಾಗ ಜ್ವರ ಹುಡುಗರಿಗೆ ಅವ್ರಿಗೆ ಡಸ್ಟ್ ಅಲರ್ಜಿಲಿಂದ ಅನಾರೋಗ್ಯಕ್ಕೆ ಒಳಗಾಗ್ಯಾರ ರೀ. ಪೇಪರ್ ಮೇಲೆ ವಾಮಿಟ್ ಮಾಡ್ಕೊಳ್ಳೋದು, ಹಂಗಾಗಿ ಅನಾರೋಗ್ಯಕ್ಕೆ ಕೆಮ್ಮು ವಾಮಿಟ್ ಜ್ವರ ಬರತ್ತವ್ರಿ. ಹಾಗಾಗಿ ಸರಿಯಾಗಿ ಶಾಲೆಗೆ ಬರೋಕ್ಕಾಗ್ತಿಲ್ಲ ಮಕ್ಕಳಿಗೆ.